ಬಂಕ್ ಅವ್ರಿಗೆ ಫೋನ್ ಮಾಡಿದ್ರೆ ಇನ್ನು 10 ದಿವಸ ಆಗುತ್ತೆ, ಇನ್ನು 15 ದಿವಸ ಆಗುತ್ತೆ, ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ, ನಿಮ್ಮ ಇಷ್ಟ ಅಂತ ಹೇಳ್ತಾರೆ. ಸುಮಾರು ಒಂದು 3 ದಿನದಿಂದ ಸಪ್ಲೈ ಬರ್ತಾ ಇಲ್ಲ ಸರ್ ಪ್ಲಾಂಟಿಂದ. ಹೌದು, ಕೆಲವು ತಿಂಗಳುಗಳಿಂದ ಗಲ್ಫ್ನಲ್ಲಿ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆಯಲ್ಲಿ ಭಾರತಕ್ಕೆ ಬೇರೆ ದೇಶಗಳಿಂದ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮಂದಗತಿಯಲ್ಲಿ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಭಾರತದಲ್ಲಿ ಇದೀಗ ಆಟೋ ಗ್ಯಾಸ್ ಸಮಸ್ಯೆ ದೊಡ್ಡದಾಗಿ ಪರಿಣಮಿಸಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಇದ್ದ 2 ಆಟೋ LPG ಗ್ಯಾಸ್ ಬಂಕ್ಗಳು ಗ್ಯಾಸ್ ಇಲ್ಲದೆ ಕ್ಲೋಸ್ ಮಾಡಲಾಗಿದೆ. ಇದರಿಂದ ಸಾವಿರಾರು ಮಂದಿ ಆಟೋ ಚಾಲಕರು ಗ್ಯಾಸ್ಗಾಗಿ ಪರದಾಡುವಂತಾಗಿದೆ. 2 ದಿನಗಳಿಂದ ಗೋ ಗ್ಯಾಸ್ ಆಟೋ LPG ಬಂಕ್ ಕ್ಲೋಸ್ ಆಗಿದ್ರೆ, ಇಂದು ಟೋಟಲ್ ಎನರ್ಜೀಸ್ ಗ್ಯಾಸ್ ಬಂಕ್ನಲ್ಲೂ ಸಹ ಸ್ಟಾಕ್ ಇಲ್ಲದೆ ಕ್ಲೋಸ್ ಮಾಡಲಾಗಿದೆ. ಇದರಿಂದ ಗ್ಯಾಸ್ಗಾಗಿ ಬಂಕ್ಗಳತ್ತ ಬರ್ತಿರೋ ಆಟೋ ಚಾಲಕರು ಗ್ಯಾಸ್ ಇಲ್ಲ ಅಂತ ಸುಖ ಸುಮ್ಮನೆ ವಾಪಸ್ ಹೋಗುವಂತಾಗಿದೆ. 20 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೇನೆ. ನಮ್ಮ 2 ಮಕ್ಕಳಿದ್ದಾರೆ, ಓದ್ತಾ ಇದ್ದಾರೆ. ಇವಾಗ ಕಷ್ಟ ಆಗ್ಬಿಟ್ಟಿದೆ, ಗ್ಯಾಸ್ ಇಲ್ಲ. 2 ದಿವಸ ಗ್ಯಾಸ್ ಫುಲ್ ಇಲ್ಲ. ಇಲ್ಲಿ ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ. ಸಂಸಾರ ನಡೆಸಬೇಕು, ಮಕ್ಕಳು ಓದಿಸ್ಬೇಕು, ಜೀವನ ಕಷ್ಟ ಆಗೋಗ್ಬಿಟ್ಟಿದೆ. ಬೇರೆ ಇದು ಬಿಟ್ಟರೆ ಬೇರೆ ಆದಾಯ ಇಲ್ಲ. ಇದು ಸ್ವಲ್ಪ ಕಷ್ಟ ಆಗ್ತಾಯಿದೆ ನಮಗೆ. ಮನೆ ಜೀವನ ಮಕ್ಕಳು ಓದಿಸೋಕ್ಕೆ ಬಾಡಿಗೆ ಕಟ್ಟಬೇಕು. ತುಂಬಿಸ್ತಾ ಇದ್ದೀರಾ? ಇಲ್ಲ ಆಗೋಗ್ಬಿಟ್ಟು ಅದಕ್ಕೆ ಬಂದೆ. ಇವಾಗ ಫುಲ್ ಇಲ್ಲ ಆಗ್ಬಿಟ್ಟಿದೆ. ಇಲ್ಲ ಎಲ್ಲೂ ಟೌನ್ಗೆ ಹೋಗಿ ಬರ್ಬೋದು ಅಷ್ಟಿದೆ ಅಷ್ಟೇ. ನೆನ್ನೆ 3 ದಿವಸ ಇತ್ತು, ಇವಾಗ ಆಗೋಗ್ಬಿಟ್ಟಿದೆ. ಇಲ್ಲ ಗ್ಯಾಸ್ ಇಲ್ಲ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ವೆಂಕಟೇಶ್ ಅಂತ ನನ್ನ ಹೆಸರು ಮಧುಕುಮಾರ್ ಅಂತ. ಒಂದು 14 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೆ. 2 ದಿನದಿಂದ ಗ್ಯಾಸ್ ಇಲ್ಲ. ಆ ಗ್ಯಾಸ್ ಇಲ್ಲ ಅಂದರೆ ಇವಾಗ ಕಷ್ಟ. ಆಟೋ ಓಡಿಸೋದು ಅದೇ ಜೀವನ ನಮ್ಮದು. ಆ ಜೀವನ ಈ ಆಟೋ ನಂಬ್ಕೊಂಡು ಜೀವನ ನಡೆಸ್ತೀವಿ. ಈ ಗ್ಯಾಸೇ ಇಲ್ಲ ಅಂದರೆ ಹೆಂಗೆ ಜೀವನ ನಡೆಸೋದು? ಆಟೋ ಓಡಿಸೋದು ಹೆಂಗೆ? ನಮ್ಮ ಜೀವನ ನಡೆಸೋದು ಹೆಂಗೆ? ಸ್ಕೂಲ್ ಮಕ್ಕಳಿಗೆ ಹೆಂಗೆ? ಊಟಕ್ಕೆ ಹೆಂಗೆ? ನಮ್ಗೆ ಈ ಥರ ಆಗೋದ್ರೆ ಹೆಂಗೆ? ಗ್ಯಾಸೇ ಬರ್ತಾ ಇಲ್ಲ. 2 ದಿನದಿಂದ ಗ್ಯಾಸ್ ಇಲ್ಲ. ಬರೋದು ವಾಪಸ್ ಹೋಗೋದು, ಬರೋದು ವಾಪಸ್ ಹೋಗೋದು. ಸ್ಟಾಕ್ ಇಲ್ಲ ಅಂತ ಅಲ್ಲ, ನೆನ್ನೆಯಿಂದ ಸ್ಟಾಕ್ ಇಲ್ಲ ಅಂತ. ಇವತ್ತು ಮಧ್ಯಾಹ್ನ ಆದ್ರೂ ಬಂದಿಲ್ಲ ಗ್ಯಾಸು. ಹೆಂಗೆ ನಾವು ಜೀವನ ಮಾಡೋದು? ಇದನ್ನೇ ನಂಬ್ಕೊಂಡು ಆಟೋ ಓಡಿಸ್ತಾ ಇದನ್ನೇ ನಂಬ್ಕೊಂಡು ಇದೇ ಜೀವನ ನಮ್ಮದು. ಬೇರೆ ಕೆಲಸ ಏನೂ ಇಲ್ಲ. ಮತ್ತು ಏನು ಇದು ಮಾಡೋಕ್ಕೂ ಆಗಲ್ಲ. ನಮ್ಮದು ಜೀವನನೇ ಇದು, ಆಟೋ ಓಡಿಸೋದೇ ಜೀವನ. ಇದರಿಂದ ಚೀಟಿಗಳು, ಫೈನಾನ್ಸು, ಮತ್ತು ಸ್ಕೂಲ್ ಮಕ್ಕಳಿಗೆ ಆಹಾರಕ್ಕೆ, ಅವ್ರಿಗೆ ಫೀಸ್ಗಳು, ಮತ್ತು ಜೀವನ ನಡೆಸೋಕ್ಕೆ, ಆಹಾರಕ್ಕೆ, ಊಟಕ್ಕೆ ಇದಾಗುತ್ತೆ. ಅಂಥದ್ರಲ್ಲಿ ನಾವು ಈ ಥರ ಮಾಡಿಬಿಟ್ರೆ 2 ದಿನದಿಂದ ಗ್ಯಾಸ್ ಇಲ್ಲ. ಸ್ಟಾಕ್ ಇಲ್ಲ. ಆ ಬಂಕಲ್ಲೂ ಇಲ್ಲ, ಈ ಬಂಕಲ್ಲೂ ಇಲ್ಲ. ಶಶಿಕುಮಾರ್ ಅಂತ, ನಮ್ಮ ಹೆಸರು ಶಶಿಕುಮಾರ್ ಅಂತ. ಇಲ್ಲಿ ಟೋಟಲ್ ಎನರ್ಜೀಸ್ ಮ್ಯಾನೇಜರ್ ನಾವು, ಚಿಕ್ಕಬಳ್ಳಾಪುರ. ನಮಗೆ ಸುಮಾರು ಒಂದು 3 ದಿನದಿಂದ ಸಪ್ಲೈ ಬರ್ತಾ ಇಲ್ಲ ಸರ್ ಪ್ಲಾಂಟಿಂದ. ನಮಗೆ ಡೈಲಿ 2 ಟನ್ ಬೇಕು. ಬಟ್ ಈಗ 3 ದಿನದಿಂದ ಯಾವುದೇ ರೀತಿ ಸ್ಟಾಕ್ ಬರ್ತಾ ಇಲ್ಲ. ಪ್ಲಾಂಟಲ್ಲಿನೇ ಸ್ಟಾಕ್ ಇಲ್ಲ ಅಂತ ನಮಗೆ ಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾವಾಗ ಬರುತ್ತೆ ಅನ್ನೋದು ಮಾಹಿತಿನೂ ಕೊಡ್ತಾ ಇಲ್ಲ. ಸದ್ಯ ಈಗ 3 ದಿನದಿಂದ ಯಾವುದೇ ರೀತಿ ಸ್ಟಾಕ್ ನಮ್ಮ ಹತ್ರ ಅವೈಲೇಬಲ್ ಇಲ್ಲ. ಸುತ್ತಮುತ್ತ ಎಲ್ಲ ಕಡೆಯವರು, ಎಲ್ಲ ನಮ್ಮ ತಾಲೂಕು ಸುತ್ತಮುತ್ತ ಎಲ್ಲ ಕಡೆಯಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಬಟ್ ಸ್ಟಾಕು ಕಡಿಮೆ ಇದೆ ಸರ್. ಇರೋ ಸ್ಟಾಕಲ್ಲೇ ನಮಗೆ ಒಂದು 2-3 ದಿನ ಆಗೋದು. ಸುತ್ತಲೇ ಎಲ್ಲರೂ ಬರೋ ಕಾರಣದಿಂದ ನಮಗೆ ಸ್ಟಾಕ್ ಬೇಗ ಖಾಲಿಯಾಗಿದೆ. ಈಗ ನೆಕ್ಸ್ಟ್ ಯಾವಾಗ ಬರುತ್ತೋ ಅನ್ನೋ ಮಾಹಿತಿನೂ ಕೊಡ್ತಾ ಇಲ್ಲ. ಬರುತ್ತೋ ಇಲ್ಲ ಅದು ಗ್ಯಾರಂಟಿ ಇಲ್ಲ ಸರ್. ದಿನಕ್ಕೆ ಗ್ರಾಹಕರು ಅಂತ ತುಂಬ ಜನ ಇದ್ದಾರೆ ಸರ್. ಸುಮಾರು ಸಾವಿರಾರು ಆಟೋಗಳಿದ್ದಾವೆ ಚಿಕ್ಕಬಳ್ಳಾಪುರದಲ್ಲಿ. ಕೆಲವರು ಫೋನ್ ಮಾಡಿ ಕೇಳ್ತಾರೆ, ಕೆಲವರು ಬಾಗೇಪಲ್ಲಿಯಿಂದ ಬಂದು ಇಲ್ಲಿ ವೇಟ್ ಮಾಡಿ ತಿಳ್ಕೊಂಡು ಆಮೇಲೆ ಅವರು ಆಟೋ ಇಲ್ಲೇ ಬಿಟ್ಬಿಟ್ಟು ಬಸ್ಗೆಲ್ಲ ಹೋಗ್ತಾ ಇದ್ದಾರೆ. ವಾಪಸ್ ಹೋಗೋಕ್ಕೂ ಗ್ಯಾಸ್ ಇಲ್ಲ ಅವ್ರ ಹತ್ರ. ಆ ಸಮಸ್ಯೆನೂ ಆಗ್ತಾ ಇದೆ. ಲೋಕಲ್ ಆಟೋಗಳೆಲ್ಲ ಆಲ್ಮೋಸ್ಟ್ ಫೋನ್ ಮಾಡಿಬಿಟ್ಟು ವಿಚಾರಿಸ್ತಾ ಇದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿರುವ ಗ್ಯಾಸ್ ಬಂಕ್ಗಳು ಮುಚ್ಚಿರುವುದು ಆಟೋ ಚಾಲಕರಿಗೆ ತಲೆನೋವಾಗಿದ್ದು ದಿನನಿತ್ಯದ ಜೀವನದ ಮೇಲೆ ಪರಿಣಾಮ ಬೀರಿದೆ. ಗ್ಯಾಸ್ ಇಲ್ಲದೆ ಆಟೋ ಓಡಿಸಲು ಸಾಧ್ಯವಾಗದೆ ಚಾಲಕರು ಉದ್ಯೋಗವಿಲ್ಲದೆ ಕುಳಿತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿದಿನ ಆದಾಯದ ಮೇಲೆ ಜೀವನ ಸಾಗಿಸುವ ಆಟೋ ಚಾಲಕರು ಗ್ಯಾಸ್ ಕೊರತೆಯಿಂದ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಕ್ಷಣ LPG ಗ್ಯಾಸ್ ಸರಬರಾಜು ಪುನರಾರಂಭ ಮಾಡಿ ಬಂಕ್ಗಳನ್ನು ತೆರೆಯುವಂತೆ ಆಟೋ ಚಾಲಕರು ಸರ್ಕಾರ ಮತ್ತು ಸಂಬಂಧಿತ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ನನ್ನ ಹೆಸರು ಬಂದು ಸುರೇಶ್ ಬಾಬು ಅಂತೇಳಿ, ಮದರ್ ತೆರೆಸಾ ಆಟೋ ನಿಲ್ದಾಣ ಹಾಗೂ ಜೈ ಭಾರತ್ ಆಟೋ ನಿಲ್ದಾಣದ ಹಿರಿಯ ಚಾಲಕನಾಗಿದ್ದೀನಿ. ಮತ್ತು ನಮ್ಮ ಚಾಲಕರೆಲ್ಲರೂ ಈಗ ಆಲ್ರೆಡಿ ನಾವಿದ್ದೀವಿ ನಮ್ಮ ಒಂದು ಸಂಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕಾಗಿ. ನೀವು ಹೇಳಿದಂಥ ಒಂದು ಕ್ವಶನ್ನು ಭಾಳ ಅದು ನೀಟಾಗಿದೆ. ಅದು ಯಾಕಂತ ಹೇಳಿದಾಗ ಇತ್ತೀಚಿನ ದಿನಗಳಲ್ಲಿ ಮನೆ ಅಡುಗೆ ಅನಿಲನೇ ಕಷ್ಟ ಅಂಥೇಳಿ ನಾವು ಅನ್ಕೊತಾ ಇದ್ದೀವಿ.
ಆದರೆ ಬರ್ತಾ ಬರ್ತಾ ಇವಾಗ ಏನಾಯ್ತು ಅಂದಾಗ ಆಟೋಗಳಿಗೂ ಸಹ ಇದು ಅನ್ವಯವಾಗ್ತಾ ಇದೆ. ಕಳೆದ 5 ದಿವಸಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ, ಕರ್ನಾಟಕದಾದ್ಯಂತಲ್ಲಿ ಈಗಾಗಲೇ ತುಂಬ ಕಡೆ ಆಟೋಗಳು ನಿಂತೋಗಿದೆ ಗ್ಯಾಸ್ ಇಲ್ದಿರ. ಆದರೆ ನಮಗೆ ಇವಾಗ ಒಂದು 5-6 ದಿವಸಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವಂಥ 2 ಬಂಕ್ಗಳು ಈಗಾಗಲೇ ಅವರು ಲಾಕೌಟ್ ಮಾಡಿದ್ದಾರೆ ಸರ್. ಅದ್ರ ಸಲುವಾಗಿ ನಮ್ಮ ಚಿಕ್ಕಬಳ್ಳಾಪುರದ ಹಲವು ಆಟೋಗಳು ನಿಂತೋಗಿದೆ. ಈಗ 1ನೇ ತಾರೀಕು ಬರ್ತಾ ಇದೆ. EMI ಕಟ್ಟುವಂಥವ್ರು ಎಷ್ಟೋ ಜನ ಇದ್ದಾರೆ. ಅದನ್ನು ಕಟ್ಟೋದು ಹೇಗೆ ಅಂಥೇಳಿ ಇದು ಮಾಡ್ತಾಯಿದ್ದಾರೆ. ಒಂದು EMI ಕಟ್ತಾ ಇದ್ದರೆ ಅವ್ರು ಸೀಸ್ ಮಾಡ್ಕೊಂಡು ಹೋಗ್ತಾರೆ. ಪರಿಸ್ಥಿತಿಗಳು ಈ ಥರ ಇದೆ. ಮತ್ತು ಫೈನಾನ್ಸಲ್ಲಿ ಎತ್ಕೊಂಡಿರೋವಂಥವ್ರು ಇದ್ದಾರೆ. ಆ ದಿನ ಕಷ್ಟಪಟ್ಟು ಸಂಪಾದನೆ ಮಾಡಿರೋಂಥ ಸಂಸಾರಗಳು, ಆ ದಿನದಲ್ಲಿ ಸಂಸಾರ ನಡೆಸ್ಕೊಂಥವ್ರು ತುಂಬ ಜನ ಇದ್ದಾರೆ. ಅದ್ರ ಸಲುವಾಗಿ ಈಗ ನಡೀತಾ ಇರುವಂಥ ಯುದ್ಧದ ಪರಿಣಾಮ ನಮ್ಮ ಭಾರತ ದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಟೋ ಚಾಲಕರಿಗೆ ಬಹಳವಾದಂಥ ರೀತಿಯಲ್ಲಿ ಕಷ್ಟಗಳು ಸಂಭವಿಸ್ತಾ ಇದೆ. ಈ ರೀತಿಯಾಗಿ ಇನ್ನು ಮುಂದುವರಿಸ್ಕೊಂಡು ಹೋದರೆ ತುಂಬ ಕಷ್ಟ ಆಗ್ತದೆ. ನಾವು ಅದನ್ನು ಈ ರೀತಿಯಾಗಿ ನಾವು ಮೀಡಿಯಾದಲ್ಲಿ ಆದರೂ ಹೇಳ್ಕೊತಾ ಇದ್ದೀವಿ. ಮತ್ತು ನಮ್ಗೆ ಹೇಳ್ಕೊಳ್ಳೋಕ್ಕೆ ಏನೂ ಆಗೋದಿಲ್ಲ. ಈಗ ಇರುವಂಥ ಆಟೋಗಳನ್ನು ಮುಂದೆನೇ ಸುಡಬೇಕಾಗುತ್ತೆ. ಯಾಕಂದರೆ ನಮಗೇನು ಹೊಟ್ಟೆಪಾಡಿಗೆ ಏನೂ ಇರೋದಿಲ್ಲ. ಅದ್ರ ಸಲುವಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ಳೋದು, ಎಲ್ಲ ಚಾಲಕರ ವತಿಯಿಂದ ಆದಷ್ಟು ಬೇಗ ಈ ಯುದ್ಧಗಳನ್ನು ನಿಲ್ಲಿಸಿ ಎಲ್ಲರಿಗೂ ಅನುಕೂಲ ಆಗುವ ಹಾಗೆ, ಏನು ಮೊದಲು ಅಡುಗೆ ಅನಿಲ ಯಾವ ರೀತಿಯಾಗಿ ಟೈಮ್ಗೆ ಬರ್ತಾಯಿತ್ತು ಮತ್ತು ಆಟೋ ಗ್ಯಾಸು ಟೈಮ್ ಸಿಗ್ತಾಯಿತ್ತು, ಅದೇ ರೀತಿಯಲ್ಲಿ ನಮಗೆ ಅನುಕೂಲವಾಗಿ. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ CNG ಗ್ಯಾಸ್ ಬಂಕ್ಗಳು ಮುಚ್ಚಿರುವುದು ಆಟೋ ಚಾಲಕರ ಬದುಕಿನ ಮೇಲೆ ದೊಡ್ಡ ಹೊಡೆತ ನೀಡಿದ್ದು ಸಮಸ್ಯೆಗೆ ಶೀಘ್ರ ಪರಿಹಾರ ಅಗತ್ಯವಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.